ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಾಗಲೂ ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನು ಮಾಡಿಲ್ಲ. ಸರ್, ಇನ್ನೊಂದು ಸರ್, ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ, ಪೆಟ್ರೋಲನ್ನು GST ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು, ಅದಕ್ಕೆ ರಾಜ್ಯಗಳು ಸಹಮತ ಕೊಡಬೇಕು ಅನ್ನುವಂಥದ್ದು. ನಮ್ಮ ರಾಜ್ಯದ ಸಹಮತ ಇದೆಯಾ ಅಂತ ಸರ್? ಅದಕ್ಕೆ ಅಲ್ಲ, ಇದು ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅನುಕೂಲ ಆಗುತ್ತಾ ಸರ್ GST ವ್ಯಾಪ್ತಿ ತಂದ್ರೆ ಸರ್? ಎಕ್ಸಾಮಿನ್ ಮಾಡಬೇಕಲ್ಲ. ಹಾಂ ಸರ್, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಆರೋಪನೂ ಮಾಡಿದ್ದಾರೆ ಅವರು, ರಾಜ್ಯ ಸರ್ಕಾರಗಳು ಒಪ್ಪಲ್ಲ ಇದಕ್ಕೆ GST ವ್ಯಾಪ್ತಿಗೆ ತರೋಕೆ ಅನ್ನುವಂಥದ್ದು ಸರ್. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ.